ಮೇಷರಾಶಿಯವರೇ ಒಂದು ನಿಮಿಷ 6 ತಿಂಗಳು 2026ರ ವರ್ಷದ ಅರ್ಧ ವರ್ಷ ಕಳೆದೇ ಹೋಯ್ತಲ್ವಾ? ಏನಾಯ್ತು ಈ ವರ್ಷ? ಸಿಕ್ಕಾಪಟ್ಟೆ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ. ಜೀವನದಲ್ಲಿ ಯಾಕಿಷ್ಟು ಹೋರಾಟ ಮಾಡ್ತಾ ಇದ್ದೀರಿ? ಎಷ್ಟೇ ಕಷ್ಟಪಟ್ಟು ದುಡಿದ್ರು ಅಂತ ದುಡ್ಡು ಉಳಿತಾಯ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ಕೆಲಸದಲ್ಲಿ ಸಮಸ್ಯೆ ಆಗ್ತಾ ಇದೆಯಾ? ಜೀವನದುದ್ದಕ್ಕೂ ಏನೋ ಈ 2026 ಪ್ರಾರಂಭದಲ್ಲಿ ಏನೆಲ್ಲ ಒಂದು ಪ್ಲಾನ್ ಮಾಡ್ಕೊಂಡಿದ್ರಿ, ಆ ಪ್ಲಾನ್ ಏನಾಯ್ತು? ನಡೀತಾ ಇದೆಯಾ ಅಥವಾ ಅರ್ಧಕ್ಕೆ ನಿಂತು ಹೋಯ್ತಾ? ಅಥವಾ ನಿರಾಶೆ ಆಗಿದ್ದೀರಾ, ಹತಾಶೆ ಆಗಿದ್ದೀರಾ? ಏನ್ ಆಗ್ತಾ ಇದೆ ಒಟ್ಟಾರೆಯಾಗಿ? ಹಣಕಾಸಿನ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಮನೆತನದ ಸಮಸ್ಯೆ, ಜವಾಬ್ದಾರಿ, ಇದೆಲ್ಲದರ ಮಧ್ಯದಲ್ಲಿ ಒದ್ದಾಟ ಪ್ರಾರಂಭ ಆಗಿದೆ ಅಲ್ವಾ? ಹಾಗಿದ್ರೆ ನಿಮ್ಮ ಗುರಿ ಮರ್ತು ಹೋಗಿದೆ ಅಂತಾನೆ ಅರ್ಥ. ಈ ಎಲ್ಲ ಸಮಸ್ಯೆಗಳು ಜಂಜಾಟದಲ್ಲಿ ಸಿಕ್ಕಾಕೊಂಡು ನೀವು ಅಂದುಕೊಂಡಿದ್ದೇ ಒಂದು, ನಡೀತಾ ಇರುವಂತ ದಾರಿ ಮತ್ತೊಂದು ಅನ್ನುವಂಥ ಒಂದು ಸನ್ನಿವೇಶ ಇರಬಹುದು. ಹಾಗಾಗಿ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ. ಅಂದ್ರೆ ನೀವೆಲ್ಲಿ ಮರ್ತಿದ್ದೀರಾ, ನೀವೆಲ್ಲಿ ಎಡುತ್ತಾ ಇದ್ದೀರಾ, ನೀವೇನ್ ಮಾಡ್ಬೇಕಾಗಿದೆ, ನೀವು ಮುಂದೆ ಈ 2026 ಉಳಿದ ಅರ್ಧ ವರ್ಷ ಪ್ರಮುಖವಾಗಿ ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ಆ 3 ಎಚ್ಚರಿಕೆಗಳು ಯಾವುದು ಅನ್ನುವಂತ ವಿಚಾರವಾಗಿ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಸಿಗ್ತಾ ಇರತಕ್ಕಂಥದ್ದು. ಹಾಗಿದ್ರೆ ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಬನ್ನಿ. ನೋಡಿ, ಮೇಷರಾಶಿಯವರು ಸಹಜವಾಗಿ ಸಡನ್ ಆಗಿ ಎಲ್ಲರನ್ನ ನಂಬುವಂತಹ ಗುಣ, ಜೀವನದುದ್ದಕ್ಕೂ ಒಂದು ಹೋರಾಟ ಮಾಡತಕ್ಕಂತಹ ಒಂದು ಮನಸ್ಥಿತಿ, ಹಗಲಿರುಳು ಕಷ್ಟಪಟ್ಟರು ಕೂಡ ಶ್ರಮಕ್ಕೆ ತಕ್ಕಂತೆ ಫಲ ಸಿಗ್ತಾ ಇಲ್ಲ ಅನ್ನುವಂತ ಒಂದು ಚಿಂತೆ ಒಂದು ಕಡೆ ಕಾಡ್ತಾ ಇದೆ. ಒಳ್ಳೆತನವನ್ನೇ ಕೆಲವೊಬ್ರು ದುರುಪಯೋಗ ಮಾಡ್ಕೊಳ್ತಕ್ಕಂತ ಸನ್ನಿವೇಶಗಳಿದೆ. ಜವಾಬ್ದಾರಿಗಳು ಕೂಡ ಜಾಸ್ತಿ ಆಗಿದೆ. ಈ ಮೇಷರಾಶಿಯವರು ಯಾವತ್ತಿಗೂ ಅಗ್ನಿ ತತ್ವ ಇರತಕ್ಕಂಥದ್ದು, ಜೊತೆಗೆ ಮಂಗಳ ಅಧಿಪತಿ ಆಗಿರುವಂಥದ್ದು. ಇದಕ್ಕಾಗಿಯೇ ನಿಮ್ಮಲ್ಲಿ ಏನಿದೆ, ಧೈರ್ಯ ಅನ್ನುವಂಥದ್ದು ಇದೆ. ಆ ಧೈರ್ಯದಿಂದ ಮುನ್ನುಗ್ಗುವಂತ ನಾಯಕತ್ವದ ಗುಣ, ಹೋರಾಟದ ಒಂದು ಮನೋಭಾವ, ಸವಾಲುಗಳನ್ನ ಎದುರಿಸಿ ನಿಲ್ಲುವಂತ ಶಕ್ತಿ ಇರೋದ್ರಿಂದನೇ ಇಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಹೋಗ್ತಾ ಇದ್ರಿ. ನೀವು ನೇರವಾಗಿ ಮಾತನಾಡ್ತಕ್ಕಂಥದ್ರಿಂದ ಸ್ವಲ್ಪ ಶತ್ರುಗಳು ಜಾಸ್ತಿ ಆಗ್ತಾರೆ. ಯಾರನ್ನೂ ಕೂಡ ಹೆದರದೆ ಸತ್ಯವನ್ನ ಹೇಳ್ತಕ್ಕಂಥ ಗುಣ, ಅದೇ ನಿಮಗೆ ಕೆಲವೊಮ್ಮೆ ವಿರೋಧಿಗಳನ್ನ ಸೃಷ್ಟಿಸೋದಕ್ಕೆ ಕಾರಣ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ನಿಜನ ಸುಳ್ಳ ಇದೆಲ್ಲ ಕಾಮೆಂಟ್ ಮಾಡೋದ್ರ ಮೂಲಕ ನಿಮ್ಗೆ ತಿಳಿಸಿ. ಇನ್ನು ನಿಮ್ಮ ಜೀವನದಲ್ಲಿ ಯಾರೂ ಕೂಡ ಸುಲಭವಾಗಿ ಸಾಧಿಸಲಾಗದೇ ಇರತಕ್ಕಂಥದ್ದನ್ನ, ಅನೇಕ ಕೆಲಸಗಳನ್ನ ನೀವು ಸಾಧಿಸುವಂತಹ ಛಲಗಾರರಿದ್ದೀರಿ. ನೀವು ಸೋಲನ್ನ ಸುಲಭವಾಗಿ ಒಪ್ಕೊಳ್ತಕ್ಕಂಥ ವ್ಯಕ್ತಿಗಳಲ್ಲ. ಆದ್ರೆ ನಿಮ್ಮ ಒಂದು ದೌರ್ಬಲ್ಯ ಏನಂದ್ರೆ, ನೀವು ಬೇಗ ನಂಬುವಂಥದ್ದು, ನಿಮ್ಮ ಹೃದಯದಲ್ಲಿ ಒಂದು ಶುದ್ಧವಾಗಿರ್ತಕ್ಕಂತಹ ಒಂದು ಮನಸ್ಥಿತಿ ಇರತಕ್ಕಂಥದ್ದು. ಯಾರನ್ನಾದ್ರೂ ನಂಬಿಟ್ರಿ ಅಂತಂದ್ರೆ ಪ್ರಾಣಕ್ಕೆ ಪ್ರಾಣ, ಜೀವಕ್ಕೆ ಜೀವ ಕೊಡುವಷ್ಟರ ಮಟ್ಟಿಗೆ ನೀವು ಅವರನ್ನ ಭಾವನಾತ್ಮಕವಾಗಿ ಹಚ್ಕೊಳ್ತಕ್ಕಂಥ ಗುಣ. ಇದೇ ಕಾರಣ ಕೆಲವೊಮ್ಮೆ ಮೋಸ, ನಿರಾಶೆ, ನಷ್ಟ ಅನುಭವಿಸುವಂತ ಸನ್ನಿವೇಶಗಳಿರುತ್ತವೆ. ಇನ್ನು ವಿಚಾರ ಏನಂತಂದ್ರೆ, ಇಲ್ಲಿವರೆಗೆ ಅಂದ್ರೆ ಈ ಅರ್ಧ ವರ್ಷ ಕಳೆದು ಬಿಟ್ರಲ್ಲ, ಈ ಅರ್ಧ ವರ್ಷದಲ್ಲಿ ನೋಡಿ ನಿಮ್ಮ ತಾಳ್ಮೆ ಸಾಕಷ್ಟು ಪರೀಕ್ಷೆ ಆಗೋಯ್ತು. ನಿಮ್ಮ ಹಣ ಕೈಯಲ್ಲಿ ಬಂದ್ರೂ ಕೂಡ ಅದನ್ನ ಉಳಿಸ್ಕೊಳ್ಳುವಂತ ಪರಿಸ್ಥಿತಿ ಆಗ್ಲಿಲ್ಲ. ಬಂದಷ್ಟೇ ವೇಗವಾಗಿ ಹಣ ವಾಪಸ್ ಹೋಯ್ತು ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ. ಕೆಲವೊಬ್ಬರಿಗೆ ಈ ಅನುಭವ ಆಗಿರ್ತದೆ. ಬೇಕಿದ್ರೆ ಯಾರಿಗೆಲ್ಲ ಅನುಭವ ಆಗಿರುತ್ತೆ ಅದನ್ನ ಕಾಮೆಂಟ್ ಮಾಡಿ. ಕೆಲವು ಯೋಜನೆಗಳು ಅರ್ಧದಲ್ಲೇ ನಿಂತು ಹೋಗಿರತಕ್ಕಂತ ಸನ್ನಿವೇಶಗಳಿರುತ್ತೆ. ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕಂತ ಮೌಲ್ಯ ಸಿಗದೇ ಇರತಕ್ಕಂತ ಸನ್ನಿವೇಶಗಳು, ಅದರಿಂದ ಮಾನಸಿಕವಾಗಿ ಬೇಸರ ಆಗ್ಬೋದು. ನಿಮ್ಮ ಭಾವನೆಗಳಿಗೆ ಕಾಡುವಂತಹ ಒಂದು ಸನ್ನಿವೇಶಗಳಿರುತ್ತೆ. ಕುಟುಂಬದಲ್ಲಿ ಸಣ್ಣ ಸಣ್ಣ ವಿಚಾರಗಳು, ಅದು ಕೂಡ ನಿಮ್ಮ ಮನಸ್ಸಿಗೆ ಬೇಸರ ಕಂಡಿರಬಹುದು. ಮನಸ್ಸಿನಲ್ಲಿ ಹೇಳಲಾಗದಂತಹ ಒಂದು ಒತ್ತಡಗಳು ನಿಮಗೆ ಕಂಡು ಬಂದಿರತಕ್ಕಂತ ಒಂದು ಸನ್ನಿವೇಶಗಳು ಈ ಒಂದು 6 ತಿಂಗಳಲ್ಲಿ ನೀವು ಅನುಭವಿಸಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಶ್ನೆ ಏನಂತಂದ್ರೆ, ಈ ಮುಂದಿನ 6 ತಿಂಗಳು ಹೇಗಿದೆ ಅನ್ನುವಂಥದ್ದು ನಮ್ಮ ಮುಂದಿರತಕ್ಕಂಥ ಪ್ರಶ್ನೆ. ಮುಂದೆ ಇರುವಂತ ಈ 6 ತಿಂಗಳಲ್ಲಿ ಏನಾಗ್ಬೋದು, ಏನಿಲ್ಲ, ಏನಾದ್ರೂ ಬದಲಾವಣೆ ಇದೆಯಾ? ಮತ್ತೆ ನೀವು ಈ 6 ತಿಂಗಳು ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ, 1 ವರ್ಷದ ಫಲವನ್ನ ಪಡ್ಕೊಳ್ಳೋದಕ್ಕೆ 3 ಪ್ರಮುಖವಾದ ಎಚ್ಚರಿಕೆಗಳನ್ನ ನೀವು ಗಮನಿಸಬೇಕು. ಈ 3 ಎಚ್ಚರಿಕೆಗಳನ್ನ ಗಮನಿಸಿದ್ದೆ ಆದ್ರೆ ಖಂಡಿತ ಮುಂದಿನ 6 ತಿಂಗಳಲ್ಲಿ ಈ 2026 ಅತ್ಯಂತ ಯಶಸ್ವಿಯಾಗಿ ಕಳೆಯೋದ್ರಲ್ಲಿ ಸಂಶಯವೇ ಇಲ್ಲ ಅನ್ನುವಂತ ಭರವಸೆಯನ್ನ ಕೊಡ್ತಾ, ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮುಂಚೆ ನಿಮಗಾಗಿಯೇ ಒಂದು ಚಿಕ್ಕ ವಿಡಿಯೋ ಇದೆ. ಎಂತ ಅದ್ಭುತವಾದ ವಿಡಿಯೋ ಗೊತ್ತಾ? ಅದನ್ನ ನೀವು ಪೂರ್ತಿಯಾಗಿ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿಯನ್ನ ತಿಳಿಸೋಣ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ?
ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಸಂಪೂರ್ಣವಾದ ಜನ್ಮ ಜಾತಕ ಫಲ. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಹಾಗಿದ್ರೆ ವಿಡಿಯೋದಲ್ಲಿ ಮುಂದುವರಿಯೋಣ. ವಿಷಯ ಏನು ಅಂತಂದ್ರೆ, ಇನ್ನೇನೋ ಕಷ್ಟನೋ ಸುಖನೋ ಆಗಿದ್ದಂತೂ ಆಗೋಗಿದೆ. ಇನ್ನು ಮುಂದೆ ಉಳಿದಿರುವಂತಹ 6 ತಿಂಗಳ ನಮಗೆ ಯಾವ ರೀತಿ ಒಂದು ಫಲ ಸಿಗುತ್ತೆ, ಉಳಿದ ಅರ್ಧ ವರ್ಷದಲ್ಲಿ ಏನನ್ನಾದ್ರೂ ಒಂದು ಸಾಧಿಸೋದಕ್ಕೆ ನಮಗೆ ಅವಕಾಶ ಇದೆಯಾ ಅನ್ನುವಂಥದ್ದು ನಮ್ಮ ಮುಂದೆ ಬರುವಂತ ಒಂದು ಪ್ರಶ್ನೆ ಏರ್ಬರುತ್ತೆ. ನೋಡಿ, ಗುರುವಿನ ಅನುಕೂಲಕರವಾಗಿರತಕ್ಕಂತ ಪ್ರಭಾವ ಇದೆ, ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಗುರುವಿನ ಪ್ರಭಾವದಿಂದ ನಿಮಗೇನಾಗುತ್ತೆ, ಕುಟುಂಬದಲ್ಲಿ ನೆಮ್ಮದಿ, ಮನೆ, ಆಸ್ತಿ, ವಾಹನ ಮತ್ತು ಈ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅನುಕೂಲಕರವಾಗಿರತಕ್ಕಂತ ಫಲ ಏನೋ ಸಿಗುತ್ತೆ. ಇನ್ನು ನಿಮಗೆ ಏನೋ ಒಂಥರ ಆಶೆ, ಒಂದು ಬೆಳಕು, ಏನೋ ಸಂತಸದ ವಾತಾವರಣ ಗುರುವಿನ ಪ್ರಭಾವದಿಂದ ಸಿಗುತ್ತೆ. ಅದರಿಂದ ಮನೆ, ಆಸ್ತಿ, ಜಮೀನು, ಕಟ್ಟಡ ನಿರ್ಮಾಣ ಅಥವಾ ಹೊಸ ಕೆಲಸಗಳನ್ನು ಮಾಡೋದಕ್ಕೆ ತುಂಬಾ ಸಹಕಾರಿ ಆಗುವಂತದ್ದಂತೂ ಸತ್ಯ. ಆದ್ರೇನು ಸಡೆ ಸಾತಿಯ ಸಂದರ್ಭಗಳಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಲ್ಲ, ಅದು ನಿಮಗೆ ಶನಿ ಏನಾಗುತ್ತೆ, ಅನೇಕ ಪಾಠಗಳನ್ನ ಕಲಿಸಿರುವಂತದ್ದು ಇಲ್ಲಿಗಾಗ್ಲೇ ಕಲಿಸ್ತಾ ಇದೆ, ಪ್ರಾರಂಭ ಆಗಿದೆ. ಈ ಸಡೆಸಾತಿಯ ಪ್ರಭಾವದಿಂದಾಗಿ ಏನಾಗುತ್ತೆ, ಅನಗತ್ಯವಾಗಿರತಕ್ಕಂತ ಖರ್ಚುಗಳು, ವ್ಯರ್ಥ ಓಡಾಟಗಳು, ತಪ್ಪು ವ್ಯಕ್ತಿಗಳ ಮೇಲಿನ ಒಂದು ನಂಬಿಕೆ ಜಾಸ್ತಿ ಆಗುವಂಥದ್ದು, ಅದರಿಂದ ನಷ್ಟ ಅನುಭವಿಸುವಂಥದ್ದು, ಅಜಾಗರೂಕತೆಯ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ರಿಂದ ನಷ್ಟಗಳು ಉಂಟಾಗುತ್ತೆ, ಹಣಕಾಸಿನ ಒತ್ತಡಗಳು ಉಂಟಾಗುವಂಥದ್ದು. ಆದ್ರಿಂದ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ನೀವು ಯೋಚಿಸಿ ಇಡತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹಾಗಿದ್ರೆ ಈ ಮುಂದಿನ ಉಳಿದ ಅರ್ಧ ವರ್ಷ ಅತ್ಯಂತ ಜಾಗರೂಕರಾಗಿ ಇರಬೇಕಾಗಿರ್ತಕ್ಕಂಥ ಆ 3 ಎಚ್ಚರಿಕೆಗಳು ಯಾವುವು? ಈ ವಿಡಿಯೋದ ಮೇನ್ ಹೈಲೈಟೇ ಅದು. ಆ 3 ಎಚ್ಚರಿಕೆಗಳನ್ನ ಅನುಸರಿಸಿದ್ರೆ ಏನೆಲ್ಲ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆನೂ ನಾವು ಕೂಲಂಕುಷವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ನಿಮಗೆ ಮೊದಲನೇ ಎಚ್ಚರಿಕೆ, ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರತಕ್ಕಂತ ಮೊದಲನೇ ಎಚ್ಚರಿಕೆ ಏನಂತಂದ್ರೆ, ಯಾರ ಮಾತಿಗೂ ಮರಳಾಗಬಾರದು, ದೊಡ್ಡ ಮೊತ್ತದ ಹೂಡಿಕೆ ಮಾಡಬಾರದು, ಸ್ನೇಹಿತರು, ಸಂಬಂಧಿಕರು ಅಥವಾ ಅಪರಿಚಿತ ವ್ಯಕ್ತಿಗಳಿಂದ ಸ್ವಲ್ಪ ಕೇಳಿದ ಒಂದು ಕಾರಣಕ್ಕೆ ಸಾಲವನ್ನು ನೀಡಬಾರದು. ಯಾಕಂತಂದ್ರೆ ನೀವು ಖಚಿತಪಡಿಸ್ಕೋಬೇಕು, ನಾವ್ ಇವ್ರಿಗೆ ದುಡ್ಡು ಕೊಡ್ಬೋದಾ ಅಥವಾ ಇವ್ರಿಗೆ ನಿಜವಾಗ್ಲೂ ಪ್ರಾಬ್ಲಮ್ ಇದೆಯಾ, ಸ್ನೇಹಿತರು, ಸಂಬಂಧಿಕರು, ಅಪರಿಚಿತರು, ಅದ್ರ ಬಗ್ಗೆ ನೀವು ಗಮನ ಹರಿಸಬೇಕು. ಹಣಕಾಸಿನ ದೃಷ್ಟಿಕೋನದಲ್ಲಿ ಬಹಳ ಎಚ್ಚರಿಕೆ ಇರಬೇಕು. ದಾಖಲೆಗಳನ್ನ ಸಂಪೂರ್ಣವಾಗಿ ಪರಿಶೀಲಿಸದೆ ಯಾವುದೇ ಹಣಕಾಸಿನ ವ್ಯವಹಾರಗಳಿಗೆ ಮುಂದಾಗಬಾರದು. ಇದನ್ನ ನೀವು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಬಹುದೊಡ್ಡ ಎಚ್ಚರಿಕೆ. ನೀವು ಈ 2026 ಸಕ್ಸಸ್ ಮಾಡ್ಕೋಬೇಕು ಅಂತಂದ್ರೆ ಈ ಎಚ್ಚರಿಕೆಯನ್ನ ನೀವು ಅನುಸರಿಸಲೇಬೇಕು. ನೀವು ಸುಮ್ಮನೆ ಪ್ರಾರಂಭದಲ್ಲಿ ಕೇಳಿ ಜೀವನದಲ್ಲಿ ಅಳವಡನೆ ಮಾಡಿಕೊಳ್ಳಿಲ್ಲ ಅಂತಂದ್ರೆ ಏನು ಫಲ? ಮತ್ತೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲಿಸ್ಕೋಬೇಕಾಗುತ್ತೆ. ಇದನ್ನು ಕೂಡ ಗಮನದಲ್ಲಿರಲಿ. ಇನ್ನು ಎರಡನೇ ಎಚ್ಚರಿಕೆ ಏನು ಅಂತಂದ್ರೆ, ನಿಮ್ಮ ಕೋಪ ಕೆಲವೇ ಕ್ಷಣಗಳಾಗಿದ್ರೂ ಕೂಡ, ಆದ್ರೆ ಆ ಕ್ಷಣದಲ್ಲಿ ಹೊರಬರ್ತಕ್ಕಂಥ ಮಾತುಗಳು ನಿಮ್ಮ ಸಂಬಂಧಗಳು ಹಾಳು ಮಾಡ್ಬೋದು, ನಿಮ್ಮ ಮಾನಸಿಕ ದೃಢತೆಯನ್ನ ಕೆಡಿಸ್ಬೋದು, ನಿಮ್ಮ ಕೆಲಸ ಹಾಳು ಮಾಡ್ಬೋದು, ಅಥವಾ ನಿಮ್ಮ ಗುರಿಯನ್ನ ಕೆಡಿಸ್ಬಿಡ್ಬೋದು, ಅಥವಾ ನಿಮ್ಮ ವ್ಯಕ್ತಿತ್ವಕ್ಕೆ ಕಳಂಕ ತಂದು ಬಿಡಬಹುದು. ಹಾಗಾಗಿ ನೀವು ವಿಶೇಷವಾಗಿ ಒಂದು ಕೋಪದ ಮೇಲೆ ಹಿಡಿತವನ್ನು ಇಟ್ಕೋಬೇಕು, ತಾಳ್ಮೆಯನ್ನ ತಂದ್ಕೋಬೇಕಾಗತ್ತೆ. ನೀವು ಅತ್ಯಂತ ಗುಪ್ತವಾಗಿ, ಸೈಲೆಂಟ್ ಆಗಿ ನಿಮ್ಮ ಕೆಲಸದ ಕಡೆ ನೀವೇನಾದ್ರೂ ಮರಳಿದ್ರಿ ಅಂತಂದ್ರೆ ನಿಮ್ಮ ಕೆಲಸವೇ ನಿಮಗೆ ಉತ್ತರ ಕೊಡುತ್ತೆ. ಎಷ್ಟೋ ವಿರೋಧಿಗಳಿಗೆ, ಎಷ್ಟೋ ಶತ್ರುಗಳಿಗೆ ನಿಮ್ಮ ಕೆಲಸವೇ ನಿಮಗೆ ನಿಮ್ಮ ಯಶಸ್ಸನ್ನ ನೋಡಿ ಎಷ್ಟೋ ಜನರು ಕೂಡ ಸೋಲನ್ನು ಒಪ್ಕೊಳ್ತಾರೆ ಅನ್ನುವಂಥದ್ದು. ನೀವು ಎಲ್ಲರಿಗೂ ಉತ್ತರ ಕೊಡಬೇಕಾದದ್ದಿಲ್ಲ, ಎಲ್ಲರಿಗೂ ಸಮಜಾಯಿಷಿ ಕೊಡಬೇಕಾದದ್ದಿಲ್ಲ, ಯಾರೊಂದಿಗೂ ವಾದ ಮಾಡುವಂಥದ್ದಿಲ್ಲ. ನೀವಾಯ್ತು, ನಿಮ್ ಕೆಲಸ ಆಯ್ತು,
ತೆಳಗ್ ತಲೆ ಹಾಕ್ತಾ ಇರಿ, ನಿಮ್ಮ ಕೆಲಸ ಮುಂದೆ ಹೋಗ್ತಾ ಇರಿ. ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕಾಗತ್ತೆ. ಇದು ಎರಡನೇ ಅತಿ ದೊಡ್ಡ ಎಚ್ಚರಿಕೆ. ಇನ್ನು ಮೂರನೇ ಎಚ್ಚರಿಕೆ ಯಾವುದು ಅಂತಂದ್ರೆ, ನೀವು ಆರಂಭಿಸಿರ್ತಕ್ಕಂಥ ಕೆಲಸವನ್ನ ಅರ್ಧದಲ್ಲೇ ಬಿಡ್ತಕ್ಕಂತಹ ಒಂದು ಪರಿಸ್ಥಿತಿ ಕೆಲವೊಮ್ಮೆ ಬಂದು ಬಿಡುತ್ತದೆ. ಏನೋ ಒಂದು ಸಮಸ್ಯೆ ಆಗುತ್ತೆ. ಆರಂಭದಲ್ಲಿರ್ತಕ್ಕಂತಹ ತೀರ್ಮಾನಗಳು ಅಂತ್ಯದಲ್ಲಿರೋಲ್ಲ, ಮಧ್ಯದಲ್ಲಿ ಕೈ ಬಿಟ್ಬಿಡುವಂಥದ್ದು, ಅಥವಾ ಅದ್ರ ಮೇಲೆ ಇಂಟ್ರೆಸ್ಟ್ ಕಡಿಮೆ ಮಾಡ್ಕೊಂಡ್ಬಿಡ್ಬೋದು. ಎಷ್ಟೋ ಕೆಲಸಗಳು ಈ ತರ ಆಗಿದೆ ನಿಮ್ದು. ನೀವು ಪ್ರಾರಂಭದಲ್ಲಿ ಮಾಡಿರುವಂತಹ ಒಂದು ಯೋಜನೆಗಳು ಅಂತ್ಯದಲ್ಲಿ ಇರೋಲ್ಲ. ಅದು ನಿಮಗೆ ಬಹಳ ನಷ್ಟವನ್ನ ತಂದು ಕೊಡುವಂತ ಪ್ಲಾನ್ ಬಹಳ ಚೆನ್ನಾಗಿರುತ್ತೆ. ಅದನ್ನ ಬಹಳ ಚೆನ್ನಾಗಿ ಮಾಡಿಫೈ ಮಾಡಿರ್ತೀರಿ. ನೀವು ಏನೇ ಒಂದು ಹೊಸ ಯೋಜನೆಗಳನ್ನ ರೂಪಿಸ್ಬೇಕಾದ್ರೆ ತುಂಬಾ ಡಿಫ್ರೆಂಟ್ ಆಗಿ ನೀವು ಯೋಚನೆ ಮಾಡ್ತೀರಿ. ಬೇರೆಯವ್ರದ್ದು ಯಾವತ್ತಿಗೂ ನೀವು ಕಾಪಿ ಮಾಡಲ್ಲ. ನಿಮ್ಮದೇ ಆದಂತ ಓನ್ ಆಗಿ ಯೋಚನೆ ಮಾಡುವಂತ ದೃಷ್ಟಿಕೋನದಿಂದ ಮಾಡಿರ್ತೀರಾ. ಆದ್ರೆ ಅದನ್ನ ಪೂರ್ಣವಾಗಿ ಸೇಫ್ ಆಗಿ ಲ್ಯಾಂಡ್ ಮಾಡೋದ್ರಲ್ಲಿ ಎಡುತ್ತೀರಾ. ಇದು ಬಹಳ ದೊಡ್ಡ ಎಚ್ಚರಿಕೆ. ಅಂದ್ರೇನು, ನೀವು ಯಾವ ಕೆಲಸಕ್ಕೆ ನಿಂತಿದ್ದೀರಾ ಪೂರ್ಣ ಮಾಡಿ, ಅದನ್ನ ಅರ್ಧಕ್ಕೆ ಬಿಡಬಾರ್ದು. ಈ ಮೂರು ಎಚ್ಚರಿಕೆಗಳನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡನೆ ಮಾಡ್ಕೊಂಡಿದ್ರೆ ಕೇಳೋದಕ್ಕೆ ತುಂಬಾ ಹಿತ ಅನಿಸ್ಬೋದು, ಅಪ್ಲೈ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹೌದು, ಆದ್ರೆ ಸಕ್ಸಸ್ ಅನ್ನೋದು ಸುಮ್ಮನೆ ಸಿಗೋದಿಲ್ಲ ಅಲ್ವಾ? ಕಷ್ಟಪಟ್ಟಾಗ್ಲೇ ಸಕ್ಸಸ್ ಸಿಗೋದಲ್ವಾ? ಹಾಗಾಗಿ ಈ ಸತ್ಯವನ್ನ ನೀವು ಅರ್ಥ ಮಾಡ್ಕೋಬೇಕು. ಈ ವಿಡಿಯೋ ಬೇಕಿದ್ರೆ ಸೇವ್ ಮಾಡ್ಕೊಳ್ಳಿ. ನೀವು ಆಗಾಗ ಕೇಳ್ತಾ ಹೋಗಿ. ಆಗಾಗ ಕೇಳ್ತಾ ಹೋದ್ರೆ ಈ ಮೂರು ಎಚ್ಚರಿಕೆಗಳನ್ನ ನಿಮ್ಗೆ ಆಗಾಗ ಜ್ಞಾಪಿಸ್ತಾ ಇರ್ತದೆ. ಇದನ್ನ ಗಮನದಲ್ಲಿಟ್ಕೊಂಡು ನಿಮ್ ಜೀವನದಲ್ಲಿ ಅಳವಡನೆ ಮಾಡ್ಕೊಳ್ಳಿ. ಖಂಡಿತ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ. ಹಾಗಿದ್ರೆ ಈ ಮೂರು ಎಚ್ಚರಿಕೆಗಳನ್ನ ಅನುಸರಿಸೋದ್ರಿಂದ ನಿಮಗೆ ಯಾವ್ಯಾವ ಫಲ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ನಿಮಗೆ ಚುಟುಕಾಗಿ ಹೇಳುವಂತ ಪ್ರಯತ್ನ ಮಾಡೋಣ. ಆದ್ರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಹೇಗೆ ಅನಿಸ್ತು, ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದು ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ನಮಗೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಬೇಕು. ಯಾಕಂತಂದ್ರೆ ನಿಮ್ಮ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ಮತ್ತೆ ನಿಮ್ಮ ಪ್ರಶ್ನೆಗಳೇನಾದ್ರೂ ಇದ್ರೆ ಅಥವಾ ಏನನ್ನಾದ್ರೂ ಹೊಸ ವಿಡಿಯೋ ಬೇಕಾಗಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಅದ್ರ ಬಗ್ಗೆನೂ ಕೂಡ ನಾವು ಗಮನ ಹರಿಸ್ತೀವಿ. ಆಯ್ತಾ? ಇನ್ನು ವಿಶೇಷವಾಗಿ ಈ ಉಳಿದಿರುವಂತಹ ದಿನಮಾನಗಳಲ್ಲಿ ನಿಮಗೆ ಉದ್ಯೋಗ ಕ್ಷೇತ್ರದಲ್ಲಿ ಹೇಳೋದಾದ್ರೆ ಈ ಒಂದು ಮೂರು ಎಚ್ಚರಿಕೆಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡೇ ಹೋದ್ರೆ ನಿಮಗೆ ಕೆಲವೊಂದು ಉದ್ಯೋಗದಲ್ಲಿ ಅನುಕೂಲಗಳು ಆಗುತ್ತೆ. ಮೇಲಧಿಕಾರಿಗಳಿಂದ ನಿಮಗೆ ಚೆನ್ನಾಗಿ ಒಂದು ಅವಕಾಶಗಳು ಸಿಗ್ತವೆ. ಮತ್ತೆ ಬಡ್ತಿ ಸಿಗುವಂತ ಸಾಧ್ಯತೆಗಳಿದೆ. ಹೆಚ್ಚಿನ ಜವಾಬ್ದಾರಿಗಳು ಸಿಗ್ತವೆ. ಮತ್ತು ಮೇಷರಾಶಿಯವರಿಗೆ ವಿಶೇಷವಾಗಿ ಈ ಹೊಸ ಉದ್ಯೋಗಗಳನ್ನು ಹುಡುಕುವಂತಹ ಒಂದು ಸಾಧ್ಯತೆಗಳು, ಅದರಲ್ಲಿ ದೊಡ್ಡ ಒಂದು ಸಾಧನೆ ಮಾಡತಕ್ಕಂತ ಅವಕಾಶಗಳು ಖಂಡಿತವಾಗ್ಲೂ ಕಂಡು ಬರುತ್ತೆ. ಇದ್ರ ಬಗ್ಗೆ ಗಮನದಲ್ಲಿ ಇರಬೇಕಾಗತ್ತೆ. ವ್ಯಾಪಾರಸ್ಥರಿಗೆ ನಿಧಾನವಾಗಿ ಆದ್ರೂ ಪರವಾಗಿಲ್ಲ ಒಂದು ಸ್ಥಿರ ಆದಾಯ ಹೆಚ್ಚಾಗುವಂಥದ್ದು, ಹೊಸ ಗ್ರಾಹಕರ ಸಂಪರ್ಕಗಳು ಹೆಚ್ಚಾಗುತ್ತೆ, ಹೊಸ ಒಪ್ಪಂದಗಳು ಕೂಡ ನಿಮಗೆ ದೊರಕುವಂತಹ ಸನ್ನಿವೇಶಗಳಿದೆ. ಅತಿಯಾಗಿರತಕ್ಕಂತಹ ವಿಸ್ತರಣೆ ಮಾಡುವ ಮೊದಲು ಸ್ವಲ್ಪ ಹಣಕಾಸಿನ ಬಗ್ಗೆ ಗಮನ ಹರಿಸಬೇಕು ವ್ಯಾಪಾರಸ್ಥರು. ಇನ್ನು ವಿವಾಹದ ನಿರೀಕ್ಷೆಯಲ್ಲಿರ್ತಕ್ಕಂಥವರಿಗೆ ಪರವಾಗಿಲ್ಲ, ಶುಭ ಸುದ್ದಿ ಸಾಧ್ಯತೆಗಳಿದೆ. ಕುಟುಂಬದ ಒಂದು ಮೂಲಗಳಿಂದ ಒಂದು ಒಳ್ಳೆಯ ಸಂಬಂಧಗಳು ಬರುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಇನ್ನು ಈ ಪ್ರೇಮಿಗಳಿಗೆ ವಿಶೇಷವಾಗಿ ಸಂಬಂಧಗಳಲ್ಲಿ ಕೆಲ ಗೊಂದಲಗಳು ಇದ್ರೂ ಕೂಡ ಅವು ಕ್ರಮೇಣವಾಗಿ ನಿವಾರಣೆ ಆಗಿ ಹಂತ ಹಂತವಾಗಿ ಪ್ರೇಮಿಗಳ ಮಧ್ಯದಲ್ಲಿರ್ತಕ್ಕಂಥ ಸಂಬಂಧ ಗಟ್ಟಿಯಾಗುತ್ತೆ. ಅದು ಮದುವೆಗೆ ತಿರುಗುವಂತಹ ಸನ್ನಿವೇಶಗಳು ಕಂಡು ಬರ್ತಕ್ಕಂಥದ್ದು. ಅನುಮಾನಕ್ಕಿಂತ ನಂಬಿಕೆ ಹೆಚ್ಚಾದ್ರೆ ಪ್ರೇಮಿಗಳಿಗೆ ತುಂಬಾ ಒಳ್ಳೆಯದು. ಇನ್ನು ಸಂತಾನದ ನಿರೀಕ್ಷೆಯಲ್ಲಿರ್ತಕ್ಕಂಥ ದಂಪತಿಗಳಿಗೆ ಆಶಾದಾಯಕ ಬೆಳವಣಿಗೆಗಳು ಕಂಡು ಬರುತ್ತೆ. ಮಕ್ಕಳು ನಿಮಗೆ ಸಂತಾನ ಆಗಿ ಮಕ್ಕಳ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ತಾ ಇದ್ರೆ ಮಕ್ಕಳಿಂದ ಒಂದು ಪ್ರಗತಿಯ ಒಂದು ಸಂದರ್ಭಗಳು ನಿಮಗೆ ಈ ಉಳಿದಿರತಕ್ಕಂಥ ಸಂದರ್ಭಗಳಲ್ಲಿ ಸಿಗುತ್ತೆ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈ ಅವಧಿಯಲ್ಲಿ ಬಹಳ ಮಹತ್ವವಾಗಿರತಕ್ಕಂಥದ್ದು. ಆರಂಭದಲ್ಲಿ ಏಕಾಗ್ರತೆಯ ಕೊರತೆ ಕಂಡರೂ ಕೂಡ ನಂತರ ಉತ್ತಮವಾಗಿರತಕ್ಕಂಥ ಸಾಧನೆ ಮಾಡತಕ್ಕಂಥ ಅವಕಾಶಗಳಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಕೂಡ ಒಂದು ಸ್ಥಿರತೆ, ಒಂದು ಬದ್ಧತೆಯನ್ನ ಕಾಪಾಡಿಕೊಳ್ಳುವಂತ ಅವಕಾಶಗಳಿದೆ. ಇನ್ನು ನೀವು ವಿದೇಶ ಪ್ರಯಾಣ ಮಾಡ್ಬೇಕನ್ನುವಂತ ಯೋಜನೆಯಲ್ಲಿದ್ರೆ ಒಂದು ವಿದೇಶದ ಉದ್ಯೋಗ ಅಥವಾ ದೂರದ ಪ್ರದೇಶಗಳಲ್ಲಿ ಅವಕಾಶಗಳು ಹುಡುಕಿಕೊಂಡು ಬರ್ತಕ್ಕಂಥ ಸನ್ನಿವೇಶಗಳಿದೆ. ಅನುಕೂಲಕರವಾಗಿರತಕ್ಕಂಥ ಬೆಳವಣಿಗೆ ಇದೆ. ಕೆಲವು ಹಳೆಯ ಅಡೆತಡೆಗಳು ಕೂಡ ನಿವಾರಣೆ ಆಗುವಂತಹ ಸನ್ನಿವೇಶಗಳಿದೆ. ಇನ್ನು ಆರೋಗ್ಯದ ಬಗ್ಗೆ ಹೇಳೋದಾದ್ರೆ ಈ ತಲೆನೋವು ಅಥವಾ ರಕ್ತದೊತ್ತಡ ಅಥವಾ ಕಣ್ಣಿನ ಒಂದು ದಣಿವು, ನಿದ್ರೆಯ ಕೊರತೆ ಹಾಗೂ ದೇಹದ ಉಷ್ಣತೆಗೆ ಸಂಬಂಧಿಸಿರತಕ್ಕಂಥ ಸಮಸ್ಯೆಗಳಿರುತ್ತೆ. ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಸರಿಯಾದ ವಿಶ್ರಾಂತಿ ಅಗತ್ಯವಾಗಿದೆ. ಇನ್ನು ಈ ಅವಧಿಯಲ್ಲಿ ಶುಭ ಫಲಗಳನ್ನ ಹೆಚ್ಚಿಸಿಕೊಳ್ಳೋದಕ್ಕೆ 3 ಸರಳವಾದ ಸುಲಭವಾದ ಪರಿಹಾರಗಳು ಇವಂತೂ ಬೇಕೇ ಬೇಕು. ಪರಿಹಾರಗಳು ಬೇಕೇ ಬೇಕು. ಆ ಅದ್ಭುತವಾದ ಪರಿಹಾರಗಳು 3 ಪರಿಹಾರಗಳು ಯಾವುದಿದೆ ಅನ್ನುವಂಥದ್ರ ಬಗ್ಗೆ ನಾವು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀವಿ. ಮತ್ತೆ
ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡೋದನ್ನ ಮರಿಬೇಡಿ. ಬೇರೆ ಬೇರೆ ಪ್ಲಾಟ್ಫಾರ್ಮ್ ಗಳಿಗೆ, ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ. ಬನ್ನಿ, ಹಾಗಿದ್ರೆ ನಿಮಗೆ ಬಹಳ ಅಗತ್ಯವಿರತಕ್ಕಂತ 3 ಪರಿಹಾರಗಳು ಯಾವುದು ಅಂತಂದ್ರೆ, ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಒಂದು ಸ್ವಾಮಿಯ ದರ್ಶನವನ್ನ ಮಾಡತಕ್ಕಂಥದ್ದು, ಕೆಂಪು ಹೂವಿನ ಅರ್ಚನೆಯನ್ನ ಮಾಡತಕ್ಕಂಥದ್ದು ಬಹಳ ಒಳ್ಳೆಯದು. ಅಂದ್ರೆ ಕೆಂಪು ಹೂಗಳನ್ನ ಸುಬ್ರಹ್ಮಣ್ಯ ಸ್ವಾಮಿಗೆ ಅರ್ಪಿಸ್ತಕ್ಕಂಥದ್ರಿಂದ ಬಹಳ ಅದ್ಭುತವಾದಂತ ಫಲ ನಿಮ್ಗೆ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ ಒಂದು ಸೂರ್ಯ ಉದಯದಲ್ಲಿ ಸೂರ್ಯನಿಗೆ ಆರ್ಘ್ಯ ನೀಡತಕ್ಕಂಥದ್ದು, ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣ ಮಾಡತಕ್ಕಂಥದ್ರಿಂದ ಅಥವಾ ಹನುಮಾನ್ ಚಾಲಿಸವನ್ನ ಪಠಣ ಮಾಡತಕ್ಕಂಥದ್ರಿಂದ ರೂಢಿ ಮಾಡ್ಕೊಳ್ತಕ್ಕಂಥದ್ದು, ಹನುಮಾನ್ ಚಾಲಿಸವನ್ನ ರೂಢಿ ಮಾಡುವಂಥದ್ದು ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಇನ್ನು ಈ ಮೇಷರಾಶಿಯವರಿಗೆ ಕಳೆದ ಕೆಲವು ತಿಂಗಳಲ್ಲಿ ನಿಮ್ಮನ್ನ ಪರೀಕ್ಷಿಸ್ತಕ್ಕಂತಹ ಒಂದು ಸಂದರ್ಭಗಳು, ನಿಮ್ಮ ಒಂದು ತಾಳ್ಮೆಯನ್ನ ಪರೀಕ್ಷಿಸುವಂತಹ ಸಂದರ್ಭಗಳು, ಅನೇಕ ಕಷ್ಟ ನಷ್ಟಗಳು, ತೊಂದರೆ ತಾಪತ್ರಗಳು ಬಂದಿದೆ. ಆದ್ರೆ ಮುಂದಿನ ಅವಧಿಯಲ್ಲಿ ನಿಮ್ಮನ್ನ ನೀವು ಯಾರು ಅಂತ ಹೇಳಿ ನಿರೂಪಿಸಿಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಆತುರವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಗುರಿಯ ಕಡೆ ಒಂದು ಕಾನ್ಸಂಟ್ರೇಷನ್ ಮಾಡಿ, ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳಿ. ಖಂಡಿತ ಈ ವರ್ಷಾಂತ್ಯದವರೆಗೆ ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಸಕ್ಸಸ್ ಅನ್ನ ಪಡ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯತೆ ಇದೆ. ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಈ ಎಚ್ಚರಿಕೆಗಳನ್ನ ಗಮನದಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಮತ್ತೊಮ್ಮೆ ನೋಡ್ಕೊಳ್ಳಿ, ಆಗಾಗ ಸ್ವಲ್ಪ ರಿವೈಂಡ್ ಮಾಡ್ಕೊಳ್ಳಿ. ಅದರಿಂದ ಸ್ವಲ್ಪ ನೀವೇ ಏನ್ ಮಾಡ್ಬೇಕು ಅನ್ನುವಂತ ನಿಮ್ಮ ಗುರಿಗಳ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಆಗುತ್ತೆ. ಮಾಡಿ, ಒಳ್ಳೇದಾಗ್ಲಿ. ತುಂಬಾ ಜೀವನದಲ್ಲಿ ಕಷ್ಟಪಟ್ಟಿದ್ದೀರಿ, ನಿಮ್ಮ ವೈಯಕ್ತಿಕ ಜಾತಕವನ್ನು ಕೂಡ ಪರಿಶೀಲಿಸಿ. ಇದರಿಂದನೂ ಕೂಡ ನಿಮಗೆ ಬಹಳಷ್ಟು ಉಪಯೋಗ ಆಗುತ್ತೆ. ಒಳ್ಳೇದಾಗ್ಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.